ಎಲ್ರಿಗೂ ಒಂದು ಆಸೆ ಇರುತ್ತೆ, ನಾವು ಯಾವಾಗಲೂ ಚೆನ್ನಾಗಿ ಕಾಣಿಸ್ಬೇಕು, ನಮ್ಮ ಮುಖದ ಕಾಂತಿ ಯಾವಾಗಲೂ ಹೊಳಿತಾ ಇರಬೇಕು, ನಾವು ಏಜ್ ಆದ ಥರ ಕಾಣಿಸ್ತಾ ಇರಬಾರ್ದು, ಮುಖದಲ್ಲಿ ಯಾವುದೇ ಥರ ಸುಕ್ಕು ಕಲೆಗಳು ನಮಗೆ ಬರಬಾರ್ದು, ಪಿಂಪಲ್ಸ್ ಆಗಬಾರ್ದು ಅನ್ನೋದು ಎಲ್ಲರ ಡ್ರೀಮು ಆಗಿರುತ್ತೆ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಫೇಸು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ, ಶೈನಿಂಗಾಗಿ ಕಾಣಿಸ್ಬೇಕು ಅಂದರೆ ನೀವೇನು ಮಾಡಬೇಕು, ಯಾವೆಲ್ಲ ಆಹಾರಗಳನ್ನ ತಿನ್ನಬೇಕು, ಯಾವೆಲ್ಲ ಫ್ರೂಟ್ಸನ್ನು ತಿನ್ನಬೇಕು, ಯಾವೆಲ್ಲ ತರಕಾರಿ ತಿನ್ನಬೇಕು, ಮತ್ತು ಇದ್ರ ಜೊತೆಗೆ ಒಂದು ಫೇಸ್ ಪ್ಯಾಕನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವು ಇದಿಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಸಾಕು, ನೀವು ಬ್ಯೂಟಿ ಪಾರ್ಲರಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಫೇಸಿಗೆ ಯಾವುದೇ ಕ್ರೀಮನ್ನಾಗಲಿ ಪೌಡ್ರನ್ನಾಗಲಿ ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಸ್ಕಿನ್ ಅಷ್ಟು ಶೈನಿಂಗ್ ಆಗಿ ಗ್ಲೋ ಆಗಿ ಕಾಣಿಸುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇರಲ್ಲ, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸ್ವಲ್ಪ ಜನರಿಗೆ ಬೇಗ ಸ್ಕಿನ್ನಲ್ಲಿ ಸುಕ್ಕು ಕಾಣಿಸುತ್ತೆ, ಬೇಗ ಏಜ್ ಆಗಿದೆ ಅನ್ನೋ ಹಾಗೆ ಅವರು ಕಾಣ್ತಾ ಇರ್ತಾರೆ. ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗ್ತಾ ಇರುತ್ತೆ, ಕೆಲವರಿಗೆ ಡ್ರೈ ಸ್ಕಿನ್ ಆಗುತ್ತೆ, ಸ್ಕಿನ್ ಗ್ಲೋ ಆಗಿ ಕಾಣಿಸ್ತಾ ಇರಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಜಾಸ್ತಿ ಸ್ಕಿನ್ಗೆ ಅಮೌಂಟ್ ಖರ್ಚು ಮಾಡ್ತೀವಿ. ಇವಾಗ ಜಾಸ್ತಿ ಕಾಸ್ಟ್ ಆಗಿರುವ ಕ್ರೀಮ್ಸು, ಪೌಡರ್ಸು ಈ ಥರ ಜಾಸ್ತಿ ನಾವು ಯೂಸ್ ಮಾಡ್ತೀವಿಲ್ಲ, ಫೇಸ್ ಪ್ಯಾಕು ಈ ಥರ ಎಲ್ಲ ಜಾಸ್ತಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸುಮ್ಮನೆ ಅಮೌಂಟು ಅನ್ನೆಸೆಸರಿಯಾಗಿ ನಾವು ಬ್ಯೂಟಿ ಪಾರ್ಲರಿಗೆ ಅಮೌಂಟ್ ಹಾಕ್ತಾನೆ ಇರ್ತೀವಿ. ಇವಾಗ ಯಾವುದಾದ್ರು ಒಂದು ಫಂಕ್ಷನ್ ಇದೆ ಅಂದರೆ ಹೋಗಿ ಬ್ಯೂಟಿ ಪಾರ್ಲರಿಗೆ ಹೋಗಿ ಅಮೌಂಟ್ ಖರ್ಚು ಮಾಡೋದೇ ಜಾಸ್ತಿ ಆಗ್ತಿರುತ್ತೆ, ಕ್ರೀಮ್ ಜಾಸ್ತಿ ತೊಗೊಳೋದೇ ಜಾಸ್ತಿ ಆಗಿರುತ್ತೆ ಅಲ್ವಾ. ಇದು ಯಾವುದರ ಅವಶ್ಯಕತೆಯೂ ಇಲ್ಲ. ಇವಾಗ ನಾನು ಹೇಳಿರುವಂಥ ಈ ಒಂದು ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದರೆ ಸಾಕು, ನೀವು ಆರಾಮಲ್ಲೇ ಮನೆಯಲ್ಲೇ ಸ್ಕಿನ್ನನ್ನು ಗ್ಲೋ ಆಗಿ ಮಾಡ್ಕೊಬೋದು. ನಮ್ಮ ಚರ್ಮದ ಕಂದಿ ಚೆನ್ನಾಗಿರಲು ನಾವು ಯಾವೆಲ್ಲ ವಿಟಮಿನ್ಸ್ ಜಾಸ್ತಿ ತೊಗೊಬೇಕು ಅಂದರೆ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಇವು ಜಾಸ್ತಿ ಇರುವ ಆಹಾರಗಳನ್ನು ನಾವು ತಿನ್ನಬೇಕಾಗುತ್ತೆ. ಹಾಗಾದರೆ ಯಾವ ಆಹಾರಗಳಲ್ಲಿ ಈ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ ಇರುತ್ತೆ, ಯಾವ ಆಹಾರಗಳು ತೊಗೊಬೇಕು, ಯಾವ ಫ್ರೂಟ್ಸ್ ತೊಗೊಬೇಕು, ಯಾವ ಹಣ್ಣು ತೊಗೋಬೇಕು ಅನ್ನೋದನ್ನ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ತೊಗೊಳೋದ್ರಿಂದ ಏನು ಪ್ರಯೋಜನ ಆಗುತ್ತೆ ನಮ್ಮ ಸ್ಕಿನ್ನಿಗೆ ಅಂತ ಇವಾಗ ಹೇಳ್ತೀನಿ. ನಮ್ಮ ಚರ್ಮದಲ್ಲಿ ಯಾವುದೇ ಡ್ಯಾಮೇಜ್ ಆಗದೇ ಇರೋ ಹಾಗೆ ಈ ವಿಟಮಿನ್ಸ್ಗಳು ತಡೆಗಟ್ತವೆ. ನಮ್ಮ ಚರ್ಮದ ಕಾಂತಿ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಚರ್ಮದಲ್ಲಿ ಇರುವ ಜೀವಕೋಶಗಳ ಉತ್ಪತ್ತಿ ಚೆನ್ನಾಗಾಗೋದಕ್ಕೆ ಇವು ತುಂಬಾ ಹೆಲ್ಪ್ ಮಾಡ್ತವೆ. ನಮ್ಮ ಚರ್ಮದಲ್ಲಿರುವ ಜೀವಕೋಶಗಳು ಪುನರುತ್ಪತ್ತಿ ಆಗಬೇಕು ಅಂದರೆ ನಾವು ಈ ವಿಟಮಿನ್ಸನ್ನು ಜಾಸ್ತಿ ತೊಗೊಬೇಕು. ಈ ವಿಟಮಿನ್ಸ್ಗಳನ್ನ ನಾವು ಜಾಸ್ತಿ ತೊಗೊಂಡಾಗ ಮಾತ್ರ ನಮ್ಮ ಚರ್ಮದಲ್ಲಿರುವ ಜೀವಕೋಶಗಳ ಉತ್ಪತ್ತಿ ಚೆನ್ನಾಗಾಗ್ಬಿಟ್ಟು ನಮ್ಮ ಚರ್ಮದಲ್ಲಿ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ. ಮತ್ತು ಕೆಲವರಿಗೆ ಸ್ಕಿನ್ ಗ್ಲೋ ಆಗಿರುತ್ತೆ, ಬಟ್ ಆಯಿಲ್ ಸ್ಕಿನ್ ಇರುತ್ತೆ, ಅವರಿಗೆ ಪಿಂಪಲ್ಸ್ ಜಾಸ್ತಿ ಆಗಿ ಸ್ಕಿನ್ ಲುಕ್ ಆಗಿ ಕಾಣಿಸ್ತಾ ಇರಲ್ಲ. ಮತ್ತು ಕೆಲವರಿಗೆ ಡ್ರೈ ಸ್ಕಿನ್ ಇರುತ್ತೆ, ಮತ್ತು ಕೆಲವೊಬ್ಬರಿಗೆ ಸ್ಕಿನ್ನಲ್ಲಿ ಬ್ಲ್ಯಾಕ್ ಸರ್ಕಲ್ಸು, ಬ್ಲ್ಯಾಕ್ ಕಲೆಗಳು ಈ ಥರ ಆಗ್ತಾ ಇರುತ್ತೆ. ಮತ್ತು ಈ ಥರ ಎಲ್ಲ ಆಗೋದಕ್ಕೆ ಕಾರಣ ವಿಟಮಿನ್ ಸರಿಯಾಗಿ ಇರೋದಿಲ್ಲ. ಅದರಲ್ಲೂ ವಿಟಮಿನ್ ಸಿ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಏಕೆಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ಸ್ಕಿನ್ ಡ್ಯಾಮೇಜ್ ಆಗದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ನಾವು ಸೇವಿಸುವ ಆಹಾರದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಡು, ಜಿಂಕು ಇರಬೇಕು. ಒಮೆಗಾ 3 ಅಂತೂ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚರ್ಮದಲ್ಲಿ ಯಾವುದೇ ಇನ್ಫೆಕ್ಷನ್ ಆಗದೇ ಇರೋಂಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ಗೆ ಬೇಕಾಗಿರುವ ವಿಟಮಿನ್ಸು, ನ್ಯೂಟ್ರಿಯೆಂಟ್ಸನ್ನು ನಮ್ಮ ಬಾಡಿನೇ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಅದು ಪ್ರೊಡ್ಯೂಸ್ ಆಗಬೇಕು ಅಂದರೆ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಇರಬೇಕು, ಆಗ ಮಾತ್ರ ನಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾ ಇತ್ತು ಅಂದರೆ ನಾವು ಏನೇ ವಿಟಮಿನ್ಸನ್ನು, ನ್ಯೂಟ್ರಿಯೆಂಟ್ಸನ್ನು ತೊಗೊಂಡ್ರೂ ಕೂಡ ಅದು ವೇಸ್ಟು. ಇವಾಗ ನೆಕ್ಸ್ಟು ಯಾವೆಲ್ಲ ತರಕಾರಿಗಳನ್ನ ನಾವು ತಿನ್ನಬೇಕು ಅಂತ ಹೇಳೋದಾದರೆ ಟೊಮೊಟೊ ತಿನ್ನಬೇಕು. ಏಕೆಂದರೆ ಟೊಮೊಟೊ ಅಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಇದೆ, ಮತ್ತು ಇದರಲ್ಲಿ ಲೈಕೋಪಿನ್ ಇದೆ. ಇದು ಸ್ಕಿನ್ನಲ್ಲಿ ಆಗುವ ಡ್ಯಾಮೇಜ್ ಕಡಿಮೆ ಮಾಡುತ್ತೆ, ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ನಾವು ಟೊಮೊಟೊನ ಬೇಕಾದರೆ ಪೇಸ್ಟ್ ಮಾಡಿಬಿಟ್ಟು ಮುಖಕ್ಕೆ ಹಚ್ಕೊಳ್ಬೋದು. ಟೊಮೊಟೊನ ಹಾಗೆ ತಿನ್ಬೋದು, ಅದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆವಾಗೆಲ್ಲ ಆಲ್ಮೋಸ್ಟ್ ಆಲ್ ನಮ್ಮ ಅಜ್ಜಿಯವರು ಅವರೆಲ್ಲ ಆಲ್ಮೋಸ್ಟ್ ಆಲ್ ಟೊಮೊಟೊನ ನಮಗೆ ಹಾಗೆ ಕೊಡ್ತಾಯಿದ್ರು, ತಿನ್ನಿರಿ ಅಂತೇಳಿ. ಯಾಕೆಂದರೆ ಆವಾಗೆಲ್ಲ ಆಪಲ್ಲು ಆ ಥರ ಎಲ್ಲ ಹಣ್ಣುಗಳೆಲ್ಲ ತೊಗೊಂಡು ತಿನ್ನೋದು ತುಂಬಾ ಕಷ್ಟ ಆಗ್ತಿದ್ವಲ್ಲ. ಆವಾಗೆಲ್ಲ ಜಾಸ್ತಿ ನಾವು ತಿಂತಾ ಇದ್ದಿದ್ದೆ ನಾವೆಲ್ಲ ಟೊಮೊಟೊ ಅಲ್ವಾ. ನಮ್ಮ ಹಿಂದಿನವ್ರು ಮಾಡಿರೋದು ಯಾವುದು ಸುಳ್ಳಲ್ಲ ಅಲ್ವಾ, ಅದರಲ್ಲಿ ಅಷ್ಟು ಒಳ್ಳೆಯ ವಿಟಮಿನ್ಸ್ ಇದೆ. ಹಾಗಾಗಿ ನಾವು ಟೊಮೊಟೊ ಹಣ್ಣನ್ನು ಅಷ್ಟು ತಿಂತಾಯಿದ್ವಿ. ನೆಕ್ಸ್ಟ್ ಎರಡನೇ ತರಕಾರಿ ಬಂದುಬಿಟ್ಟು ಕ್ಯಾರೆಟಲ್ಲೂ ಅಷ್ಟೇ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ತುಂಬಾ ಇದೆ. ಇದು ತಿನ್ನೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಸ್ಕಿನ್ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸ್ಕಿನ್ನಲ್ಲಿರುವ ಕಪ್ಪು ಕಲೆಗಳು ಕಡಿಮೆ ಆಗುತ್ತೆ. ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗದೇ ಇರೋಂಗೆ ಇದು ತಡೆಗಟ್ಟುತ್ತೆ. ಸ್ಕಿನ್ಗೆ ಇದು ತುಂಬಾ ಒಳ್ಳೆಯದು. ಕ್ಯಾರೆಟು ಅಷ್ಟೇ, ಹಸಿ ಕ್ಯಾರೆಟು ಹಾಗೆ ತಿನ್ಬೋದು, ಅಥವಾ ಇದನ್ನು ಸಾಂಬಾರಲ್ಲಿ ಅಥವಾ ತಿಂಡಿಯಲ್ಲಿ ಜಾಸ್ತಿ ಕ್ಯಾರೆಟನ್ನು ಯೂಸ್ ಮಾಡಿಬಿಟ್ಟು ಆ ಥರನೂ ಕೂಡ ನೀವು ತಿನ್ಬೋದು. ಹಸಿ ಕ್ಯಾರೆಟ್ ತಿಂದರೂ ಕೂಡ ತುಂಬಾ ಒಳ್ಳೆಯದು ಕ್ಯಾರೆಟು. ನೆಕ್ಸ್ಟ್ ಫ್ರೂಟ್ಸಲ್ಲಿ ಹೇಳಬೇಕು ಅಂತಂದರೆ ಆರೆಂಜ್ ತಿನ್ನಬೇಕು. ಆರೆಂಜಲ್ಲಿ ವಿಟಮಿನ್ ಸಿ ಇದೆ, ಇದು ನಮ್ಮ ಚರ್ಮಕ್ಕೆ ಭಾಳ ಒಳ್ಳೆಯದು. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ತಿನ್ಬೋದು, ಇದರಲ್ಲೂ ಅಷ್ಟೇ ವಿಟಮಿನ್ ಸಿ ತುಂಬಾ ರಿಚ್ ಆಗಿದೆ. ನಮ್ಮ ಬಾಡಿಗೆ ಇದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ಹೇಳಬೇಕು ಅಂದರೆ ಇದು ಪೇರಳೆ ಹಣ್ಣು ತಿನ್ಬೋದು. ಪೇರಳೆ ಹಣ್ಣಲ್ಲೂ ಅಷ್ಟೇ ವಿಟಮಿನ್ ಸಿ ತುಂಬಾ ಇದೆ, ಇದು ಕೂಡ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲೂ ಕೂಡ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಚರ್ಮದಲ್ಲಿ ಯಾವುದೇ ಥರ ಇನ್ಫೆಕ್ಷನ್ ಆಗದೇ ಇರೋಂಗೆ ತಡೆಗಟ್ಟುತ್ತೆ. ಇವಾಗ ನೆಲ್ಲಿಕಾಯಿ, ಆರೆಂಜು, ಪೇರಳೆ ಹಣ್ಣು
ಪೇರಲೆ ಹಣ್ಣು ಇವೆಲ್ಲ ವಿಟಮಿನ್ ಸಿ ರಿಚ್ ಇರುವಂತಹ ಫ್ರೂಟ್ಸ್ಗಳು. ಇವಾಗ ವಿಟಮಿನ್ಸಲ್ಲಿ ವೆಜಿಟೇಬಲ್ಸ್ ಹೇಳಾಯಿತು, ಫ್ರೂಟ್ಸ್ ಹೇಳಾಯಿತು. ಇವಾಗ ನೆಕ್ಸ್ಟ್ ನಾನು ಹೇಳ್ತೀನಿ ಒಂದು ಫೇಸ್ ಪ್ಯಾಕ್ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇನಪ್ಪ ಅಂದರೆ ಇವಾಗ ಸ್ಕಿನ್ ಚೆನ್ನಾಗಿ ಗ್ಲೋ ಆಗಬೇಕು, ನಾವು ಯಾವುದೇ ಥರ ಕ್ರೀಮು ತುಂಬ ಹೈಯೆಸ್ಟ್ ಕಾಸ್ಟ್ಲಿ ಆಗಿರುವಂತಹ ಕ್ರೀಮ್ಸ್ ಅದು ಯಾವುದು ಯೂಸ್ ಮಾಡ್ದೇ ಮನೆಯಲ್ಲೇ ಒಂದು ಫೇಸ್ ಪ್ಯಾಕ್ ಮಾಡ್ಕೊಬೇಕು ಅಂತ ಹೇಳೋದಾದರೆ ನಾನು ಇವಾಗ ಸಿಂಪಲಾಗಿ ಒಂದು ಹೇಳ್ತೀನಿ, ನೀವು ಅದನ್ನು ಮಾಡ್ಕೊಳ್ಳಿ. ವೀಕ್ಲಿ 2 ಟೈಮ್ಸ್ ಇದನ್ನು ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ, ಶೈನಿಂಗ್ ಬರುತ್ತೆ. ಅದೇನಪ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ, 1 ಸ್ಪೂನಷ್ಟು ಮೊಸರು ತೊಗೊಳ್ಳಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಒಂದು ಬೌಲ್ ತೊಗೊಂಬಿಟ್ಟು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಮೊಸರು, ಒಂದು ಸ್ವಲ್ಪ ಅರಿಶಿನ ಹಾಕಿಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮುಖಕ್ಕೆ ಹಚ್ಕೊಳ್ಳಿ. ಮುಖಕ್ಕೆ ಹಚ್ಕೊಂಡು ಒಂದು 10ರಿಂದ 15 ನಿಮಿಷ ಅದನ್ನು ಹಾಗೆ ಬಿಡಿ. ಅದೊಂದು ಸ್ವಲ್ಪ ಡ್ರೈ ಆಗಲಿ ಚೆನ್ನಾಗಿ. ಆಮೇಲೆ ಫೇಸನ್ನು ವಾಶ್ ಮಾಡಿ. ಈ ಥರ ನೀವು ವೀಕ್ಲಿ 2 ಟೈಮ್ಸ್ ಮಾಡ್ತಾ ಬಂದರೆ ಸಾಕು, ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬ ಗ್ಲೋ ಆಗುತ್ತೆ, ಶೈನಿಂಗ್ ಬರುತ್ತೆ. ನೀವು ಯಾವುದೇ ಥರ ಕಾಸ್ಟ್ಲಿ ಕ್ರೀಮು ಮತ್ತು ಪೌಡ್ರು ಅದನ್ನು ಯೂಸ್ ಮಾಡೋ ಅವಶ್ಯಕತೆಯೇ ಇರಲ್ಲ, ಅಷ್ಟು ಚೆನ್ನಾಗಿ ಸ್ಕಿನ್ನು ಲುಕ್ ಬರುತ್ತೆ. ಸೊ ಮತ್ತು ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ ಜಾಸ್ತಿ ನೀರು ಕುಡಿಬೇಕು. ನೀರು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ನಾವು ಜಾಸ್ತಿ ನೀರು ಕುಡಿದಷ್ಟು ಸ್ಕಿನ್ನು ಶೈನಿಂಗ್ ಚೆನ್ನಾಗಾಗುತ್ತೆ. ಜಾಸ್ತಿ ವೆಜಿಟೇಬಲ್ಸ್ ತಿನ್ನಿ, ಸೊಪ್ಪು ತಿನ್ನಿ, ನಾರಿನಂಶ ಇರುವಂತಹ ತರಕಾರಿಗಳನ್ನ ಜಾಸ್ತಿ ತಿಂತಾ ಬನ್ನಿ. ಇದರಿಂದ ನಮ್ಮ ಮುಖದಲ್ಲಿ ಯಾವುದೇ ಥರ ಕಪ್ಪು ಕಲೆಗಳಾಗಲಿ ಮತ್ತು ಸ್ಕಿನ್ನಲ್ಲಿ ಯಾವುದೇ ಥರ ಪಿಂಪಲ್ಸು ಈ ಥರ ಯಾವುದೇ ಸಮಸ್ಯೆ ಕೂಡ ಆಗೋದಿಲ್ಲ. ನಾವು ವಿಟಮಿನ್ಸ್ ಜಾಸ್ತಿ ತಗೊಂಡಷ್ಟು ನಮ್ಮ ಸ್ಕಿನ್ನಿಗೆ, ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟನ್ನು ಕೊಟ್ಟಿದ್ದೀನಿ. ನೀವು ಇದನ್ನ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದರೆ ಸಾಕು, ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗುತ್ತೆ. ನಾನು ಹೇಳುವಂಥ ಫ್ರೂಟ್ಸು, ವೆಜಿಟೇಬಲ್ಸು ಚೆನ್ನಾಗಿ ತಿಂತಾ ಬನ್ನಿ. ಅದ್ರ ಜೊತೆಗೆ ನಾನು ಹೇಳುವಂಥ ಒಂದು ಫೇಸ್ ಪ್ಯಾಕ್ ಹೇಳಿದ್ನಲ್ಲ, ಅದನ್ನು ಅಷ್ಟೇ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಬ್ಯೂಟಿ ಪಾರ್ಲರಿಗೆ ಹೋಗಿಬಿಟ್ಟು ಜಾಸ್ತಿ ಅಮೌಂಟ್ ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ. ನಾನು ಹೇಳುವಂಥ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದರೆ ಸಾಕು. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.